ಎಲ್ಲರಿಗೂ ನಮಸ್ಕಾರ. ಚಾನೆಲ್ಗೆ ಮತ್ತೆ ಸ್ವಾಗತ. ಇನ್ನೊಂದು ದಿನ ಇನ್ನೊಂದು ವಿಡಿಯೋ. ಇಂದು ಸೇಲ್ಸ್ ಫೋರ್ಸ್ನಲ್ಲಿ ಫೀಲ್ಡ್ಗೆ ಹೇಗೆ ಅವಸರ ಅಂದು ನಾವು ಇವತ್ತು ನೇರಿಸ್ತೀವಿ. ಇಲ್ಲಾಂದರೆ ಏನು ಮೆಥಡ್ಸ್ ಬಳಸ್ತಾರ, ಒಂದು ಫೀಲ್ಡ್ಗೆ ಎಷ್ಟು ಟೈಪ್ಸ್ ಅವಸರ ಬೀಳ್ತವ ಅಂದು ಕಲ್ತೀವಿ. ಈಗ ಸೇಲ್ಸ್ ಫೋರ್ಸ್ ಆರ್ಗೆ ಹೋಗಮ ನಡ್ರಿ. ಮತ್ತೆ ಗೇರ್ ಐಕಾನ್ನಲ್ಲಿ ಇದ್ದ ಸೆಟಪ್ನ ಕ್ಲಿಕ್ ಮಾಡಮು. ಈಗ ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗಮು ಮತ್ತು ಆಬ್ಜೆಕ್ಟ್ನಲ್ಲಿ ಹೋಗಿ ಯಾವುದೇ ಫೀಲ್ಡ್ಗೆ ರಿಕ್ವೈರ್ಡ್ ಮಾಡಬೇಕು ಅದಕ್ಕೆ ನಾನು ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ಹೋಗುತ್ತೀನಿ. ಕ್ಲಿಕ್ ಸ್ಟೂಡೆಂಟ್ ಮತ್ತು ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್. ಇವಾಗ ಇದು ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಯಾವುದೇ ಫೀಲ್ಡ್ನ ರಿಕ್ವೈರ್ಡ್ ಫೀಲ್ಡ್ಗೆ ಮಾಡಬೇಕು ಅಂದು ಚೂಸ್ ಮಾಡಬೇಕು. ಆದರೆ ನಾನು ಜಸ್ಟ್ ಸ್ಟೇಟ್ನ ಚೂಸ್ ಮಾಡಿ ಎಡಿಟ್ನಲ್ಲಿ ಕ್ಲಿಕ್ ಮಾಡುತ್ತೀನಿ ಮತ್ತು ಸ್ವಲ್ಪ ಕೆಳಕ್ಕೆ ಸ್ಕ್ರೋಲ್ ಡೌನ್ ಮಾಡಿದರೆ ನಂತರ ಒಂದು ಜನರಲ್ ಆಪ್ಷನ್ನ ನೀವು ನೋಡುತ್ತೀರಿ ಮತ್ತು ಜನರಲ್ ಆಪ್ಷನ್ನಲ್ಲಿ ನೀವು ಒಂದು ರಿಕ್ವೈರ್ಡ್ ಫೀಲ್ಡ್ನ ನೋಡುತ್ತೀರಿ. ಆಲ್ವೇಸ್ ರಿಕ್ವೈರ್ ವ್ಯಾಲ್ಯೂ ಇನ್ ದಿಸ್ ಫೀಲ್ಡ್ ಇನ್ ಆರ್ಡರ್ ಟು ಸೇವ್ ಎ ರೆಕಾರ್ಡ್. ಆದರೆ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮಗ ಥೋಡೆ ಕೆಳಕ್ಕೆ ಹೋಗಿ ಇದರಲ್ಲಿ ಸೇವ್ ಮಾಡಬೇಕು. ಈಗ ನಾವು ಮತ್ತೆ ಸೇಲ್ಸ್ ಫೋರ್ಸ್ ಆರ್ಗೆ ಹೋಗಿ ಇಲ್ಲಿದ್ದ ಮೋರ್ನಲ್ಲಿ ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ಹೋಗಿ ಇದು ಫೀಲ್ಡ್ ರಿಕ್ವೈರ್ಡಾ ಇಲ್ಲ ನಾನು ನೋಡ್ತೀನಿ. ಇಲ್ಲಿದ್ದ ನ್ಯೂ ಬಟನ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಥೋಡೆ ಕೆಳಕ್ಕೆ ಹೋಗಿ ಕಂಟ್ರಿ ಫೀಲ್ಡ್ನಲ್ಲಿ ಆಫ್ರಿಕಾ ಅಂತ ಚೂಸ್ ಮಾಡಿ. ಇಲ್ಲಿ ನೋಡೋచ్చు ನೀವು ಇದು ಕೆಳಗಿದ್ದ ಫೀಲ್ಡ್ ಬಂತು ಒಂದು ರಿಕ್ವೈರ್ಡ್ ಫೀಲ್ಡ್. ಇದು ಫೀಲ್ಡ್ ಸ್ಟೇಟ್ ಬಂತು ಒಂದು ರಿಕ್ವೈರ್ಡ್ ಫೀಲ್ಡ್. ನಾನು ನನ್ನ ಮೌಸ್ನ ಇದರಲ್ಲಿ ಪಾಯಿಂಟ್ ಮಾಡ್ರೆ ನೀವು ನೋಡೋచ్చు ಇದು ಬಂತು ಒಂದು ರಿಕ್ವೈರ್ಡ್ ಫೀಲ್ಡ್. ಅದಕ್ಕೇನೆ ಒಂದು ಫೀಲ್ಡ್ನ ರಿಕ್ವೈರ್ಡ್ ಮಾಡಲಿಕ್ಕೆ ಇದು ಒಂದು ಮೆಥಡ್. ಆದರೆ ಇಲ್ಲಿ ಹೆಚ್ಚಿನ ಮೆಥಡ್ಸ್ ಇರ್ತಾವ. ಇಲ್ಲಿಂದ ನಾವು ಇದು ಫೀಲ್ಡ್ಸ್ನ ರಿಕ್ವೈರ್ಡ್ ಮಾಡ್ಕೊಳచ్చు. ಒಂದೋದು ಬಂತು ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಮತ್ತು ನೀವು ಇದು ಫೀಲ್ಡ್ನ ಎಡಿಟ್ ಮಾಡಿ ಮತ್ತು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ಸೆಕೆಂಡ್ ಆಪ್ಷನ್ ಬಂತು ಲೆಫ್ಟ್ ಸೈಡ್ನಲ್ಲಿ ಇದ್ದ ಆಪ್ಷನ್ ಪ್ಯಾನಲ್ನಲ್ಲಿ ನಾವು ಪೇಜ್ ಲೇಔಟ್ನ ಚೂಸ್ ಮಾಡ್ಕೊಳచ్చు. ಇದು ಪೇಜ್ ಲೇಔಟ್ಸ್ನಲ್ಲಿ ನಾವು ಸ್ಟೂಡೆಂಟ್ ಲೇಔಟ್ನ ಚೂಸ್ ಮಾಡಬೇಕು. ಇವಾಗ ರಿಕ್ವೈರ್ಡ್ ಮಾಡಬೇಕಾ ಅಥವಾ ಇಲ್ಲನಾ ಅಂದು ನೀವು ಪೇಜ್ ಲೇಔಟ್ನಲ್ಲಿ ಬೇಗನೆ ಸೆಲೆಕ್ಟ್ ಮಾಡಬೇಕು. ಸರಿ, ಉದಾಹರಣೆಗೆ ನನಗೆ ಇದು ಹಾಬೀಸ್ನ ರಿಕ್ವೈರ್ಡ್ ಫೀಲ್ಡ್ ಮಾಡಬೇಕು ಅಂದು ಅದಕ್ಕೆ ನಾನು ಇಲ್ಲಿಗೆ ಹೋಗ್ತೀನಿ. ಇಲ್ಲಿ ಎರಡು ಆಪ್ಷನ್ಸ್ ಪಾಪ್ಯುಲೇಟ್ ಆಗ್ತಿದ್ದಾವೆ ಅಂತ ನೋಡೋచ్చు. ಒಂದು ರೀಡ್ ಓನ್ಲಿ, ಇನ್ನೊಂದು ರಿಕ್ವೈರ್ಡ್. ರೀಡ್ ಓನ್ಲಿ ಅಂದರೆ ಯೂಸರ್ಸ್ ಬಂತು ಇದನ್ನು ರೀಡ್ ಒಂದೇ ಮಾಡುತ್ತಾರ, ಇನ್ನು ಎಡಿಟ್ ಮಾಡಲಿಕ್ಕೆ ಇರೋದು. ಒಂದು ಯಾಲಿ ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ನಂತರ ಇದು ಆಪ್ಷನ್ನ ಎಡಿಟ್ ಮಾಡಲಿಕ್ಕೆ ಇರೋದು. ಆದರೆ ಅದು ನನಗೆ ಇವಾಗ ಬೇಕಿಲ್ಲ. ನನಗೆ ಇದನ್ನು ಒಂದು ರಿಕ್ವೈರ್ಡ್ ಫೀಲ್ಡ್ಗೆ ಮಾಡಬೇಕು ಅಂದು ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಮತ್ತು ಓಕೆ. ಮತ್ತು ಇದು ಪೇಜ್ ಲೇಔಟ್ನಲ್ಲಿ ಬೇಗನೆ ಸೇವ್ ಮಾಡುತ್ತೀನಿ ಮತ್ತು ಸೇವ್ ಮಾಡ್ತೀನಿ. ಈಗ ನಾನು ಮತ್ತೆ ಕಸ್ಟಮ್ ಆಬ್ಜೆಕ್ಟ್ಗೆ ಹೋಗಿ ನ್ಯೂನ ಕ್ಲಿಕ್ ಮಾಡ್ತೀನಿ. ಇವಾಗ ಇದು ರೆಕಾರ್ಡ್ನಲ್ಲಿ ನೀವು ನೋಡೋచ్చు ಇದು ಹಾಬೀಸ್ ಬಂತು ಒಂದು ರಿಕ್ವೈರ್ಡ್ ಫೀಲ್ಡ್ ಹಾಗೆದಂದು. ಆದ್ದರಿಂದ ನಾವು ಇದು ಫೀಲ್ಡ್ನ ರಿಕ್ವೈರ್ಡ್ ಮಾಡಲಿಕ್ಕೆ ಎರಡು ರೀತಿಯಲ್ಲಿದ್ದ ನೇರಿಸ್ಕೊಂಡೀವಿ. ಒಂದ್ಯಾಲಿ ಸೆಟ್ಟಿಂಗ್ಸ್ಗೆ ಹೋಗಿ ಮತ್ತು ಇಲ್ಲಿದ್ದ ಸೆಲೆಕ್ಟ್ ಮಾಡಬೇಕು. ತದನಂತರ ಪೇಜ್ ಲೇಔಟ್ಗೆ ಹೋಗಿ ಮತ್ತು ರಿಕ್ವೈರ್ಡ್ ಫೀಲ್ಡ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿದ್ದ ವ್ಯಾಲಿಡೇಷನ್ಸ್ ರೂಲ್ ಅಥವಾ ಅಪೆಕ್ಸ್ ಟ್ರಿಗರ್ಸ್ನಲ್ಲಿದ್ದ ನೀವು ಒಂದು ಫೀಲ್ಡ್ನ ರಿಕ್ವೈರ್ಡ್ ಮಾಡ್ಕೊಳచ్చు. ಇದು ಬಂತು ಎರಡು ಆಪ್ಷನ್. ಅದು ಬಂತು ಪ್ರತ್ಯೇಕ ವಿಡಿಯೋ. ಪ್ರೋಗ್ರಾಮಿಂಗ್ನಾಗ ಆಟೋಮೇಷನ್ನಲ್ಲಿ ಒಂದು ಫೀಲ್ಡ್ನ ರಿಕ್ವೈರ್ಡ್ ಮಾಡಲಿಕ್ಕೆ ಇದು ಬಂತು ಒಂದು ಸಪ್ರೇಟ್ ವಿಷಯ. ನನ್ನ ವಿಡಿಯೋನಲ್ಲಿದ್ದ ಇದು ಟಾಪಿಕ್ಸ್ ನಿಮಗೆ ಅರ್ಧ ಆಗಿದೆ ಅಂದು ಅನ್ಕೋತಿದ್ದೀನಿ. ಆದರೆ ಈ ದಿನಕ್ಕೆ ಇಷ್ಟೇ. ಒಂದ್ಯಾಲಿ ಇದು ವಿಡಿಯೋ ನಿಮಗೆ ನಚ್ಚಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿರಿ. ನಾನು ನಿಮಗೆ ಇನ್ನು ಒಳ್ಳೆ ಕಂಟೆಂಟ್ನ ಕೊಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಹಿಟ್ ಮಾಡಿರಿ. ಏನೇನೇ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಗುಡ್ ಬೈ. ಟೇಕ್ ಕೇರ್.